ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ಎಪಿಎಂಸಿ ಆವರಣದಲ್ಲಿ ರಾಜ್ಯ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜನರೊಂದಿಗೆ ಜನತಾದಳ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಮಾತನಾಡಿ, ನೀರಾವರಿ ತಜ್ಞರೆಂದು ಕರೆಸಿಕೊಳ್ಳುವ ಸಚಿವ ಬೋಸರಾಜರವರೇ, ಟಿಎಂಸಿ ಅಂದ್ರೇನು ಗೊತ್ತಿಲ್ಲ. ನಾವು ಶಾಸಕರಾಗಿದ್ದ ವೇಳೆ 5 ವರ್ಷದಲ್ಲಿ 9 ಬೆಳೆಗಳಿಗೆ ಕಾಲುವೆ ನೀರು ನೀಡಿದ್ದೇವೆ. ಆದರೆ ಇಂದು ನಿಮ್ಮಿಂದ ನೀಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮ್ಮ ವಾಲ್ಮೀಕಿ ಸಮುದಾಯದವರ ಅನುದಾನದ ಹಣವನ್ನ ರಾಯಚೂರು, ಬಳ್ಳಾರಿ, ತೆಲಂಗಾಣ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಬಳಸಿದ್ದೀರಾ. ನಮ್ಮ ಸಮುದಾಯದ ಮೀಸಲು 15 ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತಾರೆ. ನೀವು 25 ವರ್ಷದಲ್ಲಿ ಮಾಡದೇ ಇರುವ ಅಭಿವೃದ್ಧಿ 5 ವರ್ಷದಲ್ಲಿ ಮಾಡಿರುವುದಕ್ಕೆ ನೀವು ಮತದಾರರಿಗೆ ಹಣ ಕೊಟ್ಟು ನನ್ನನ್ನ ಸೋಲಿಸಿದ್ದೀರಿ. ಸಿರವಾರ ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದೇನೆ. ನೂತನ ಬಸ್ ನಿಲ್ದಾಣ ಸೇರಿ ಹಲವು ಯೋಜನೆಗಳನ್ನ ಜಾರಿ ಮಾಡಿದ್ದೇನೆ. ಮಾನ್ವಿ ಕ್ಷೇತ್ರದಲ್ಲಿ ನೂತನ ಮಿನಿ ವಿಧಾನಸೌಧ 10 ಕೋಟಿ ಅನುದಾನ ನೀಡಿ ಟೆಂಡರ್ ಆಗಿರುವ ಕಾಮಗಾರಿಯನ್ನ ಮರು ಟೆಂಡರ್ ಕರೆದಿದ್ದೀರಿ. ಜನರ ಹೃದಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ರೆ ಮುಂಬರುವ 2028ರ ಚುನಾವಣೆಯಲ್ಲಿ ನಿಮ್ಮ ದುಡ್ಡಿನ ಆಟ ನಡೆಯೋದಿಲ್ಲ. ಮಾನ್ವಿಗೆ ರಾಜಣ್ಣ, ರಾಜ್ಯಕ್ಕೆ ಕುಮಾರಣ್ಣ ಎಂದು ಜನ ನಿರ್ಧರಿಸಿದ್ದಾರೆ ಎಂದು ತಿಳಿಸಿದರು. ಬೋಸರಾಜ್ ಅವರು 2 ಸರಿ ಶಾಸಕರಾಗಿದ್ರು. ಇಲ್ಲಿ ಬಲ್ಟಿಗೆ ಅಪ್ಪಯ್ಯ ಅವರು 3 ಸರಿ ಶಾಸಕರಾಗಿದ್ರು. 25 ವರ್ಷ ಅಧಿಕಾರ. ಗೊತ್ತಾ? 25 ವರ್ಷ ಅಧಿಕಾರ ಇದ್ರು ಸಹ ನಾನು 5 ವರ್ಷ ನನಗೆ ಅಧಿಕಾರ ಕೊಟ್ರಿ. 5 ವರ್ಷದಲ್ಲಿ 25 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ, 5 ವರ್ಷದಲ್ಲಿ ಅವ್ರಿಗಿಂತಲೂ ಹೆಚ್ಚಿನ ಕೆಲಸ ಮಾಡತಕ್ಕಂಥ ಪ್ರಾಮಾಣಿಕ ಕೆಲಸ ನಿಮ್ಮ ವೆಂಕಟಪ್ಪ ನಾಯ್ಕ ಮಾಡಿಕೊಟ್ಟಿದ್ದಾನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮಾನ್ವಿಯಲ್ಲಿ ಬೋಸರಾಜ್ ಅವರಿಗೆ ಏನ್ ಹೇಳ್ತೀರಪ್ಪ ನೀವು? ಅಭಿವೃದ್ಧಿ ಅಧಿಕಾರ ಆಲ್ಕೋಡ್ ಹನುಮಂತಪ್ಪ ಸಾಹೇಬ್ರೆ ನಾಡ್ಕೊಡೋಣ. ಬೋಸರಾಜ್ಗೆ ಏನ್ ಹೇಳ್ತಾರೆ ನಮ್ಮ ಜಿಲ್ಲೆಯಲ್ಲಿ? ಅಭಿವೃದ್ಧಿ ಅಧಿಕಾರ, ನೀರಾವರಿ ತಜ್ಞ ಎಚ್ ಕೆ ಪಾಟೀಲ್ ಸಾಹೇಬ್ರ ಮೊನ್ನೆ ಮಾತ್ರ ನೋಡಿದೆ ನಾನು. ನೀರಿಂದ ಟಿಎಂಸಿ ಅಂದ್ರೆ ಏನ್ ನನಗೆ ಗೊತ್ತಿಲ್ಲ, ಅವ್ರಲಿಂದ ಕಲ್ತೆ ಅಂತ. ಎಂತ ದುರ್ದೈವ ನೋಡ್ರಿ. ಟಿಎಂಸಿ ಅಂದ್ರೆ ಏನ್ ಗೊತ್ತಿಲ್ಲ, ಅವ್ರಲಿಂದ ಕಲ್ತೆ ಅಂತ. ನೀರಾವರಿ ಅಧಿಕಾರ, ನೀರಾವರಿ ತಜ್ಞ, ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾರ. ಸ್ವಾಮಿ ಬೋಸರಾಜ್ ಅವರೇ, ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ 2 ಸರಿ ಶಾಸಕರಾಗಿದೆ. ನೀವು ಎಷ್ಟು ಸರಿ ಆಗಿದೆ? 2 ಸರಿ ಆಗಿದ್ರೆ ಎಷ್ಟು ಬೆಳೆಗೆ ನೀವು ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿ ಹೇಳ್ರಿ? ಎಷ್ಟು ಬೆಳೆ ಕೊಟ್ಟಿದ್ದೀರಿ ನೀವು? ನೀವು ಬರೀ ಒಂದೇ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಇವತ್ತು ನಾಡಗೌಡನವರು ಭಾಷಣ ಮಾಡುವಾಗ ಹೇಳಿದ್ರು, ಕುಮಾರಸ್ವಾಮಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಾಗ 2006ರಲ್ಲಿ ಭದ್ರಲ್ಲಿಂದ ಆಲ್ಕೋಡ್ ಹನುಮಂತಪ್ಪರು, ನಾಡಗೌಡನವರು, ನಾವು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಇವತ್ತು ಒತ್ತಾಯ ಮಾಡಿ ಕುಮಾರಸ್ವಾಮಿ ಭದ್ರಲ್ಲಿಂದ 4 ಟಿಎಂಸಿ 5 ಟಿಎಂಸಿ ನೀರು ತರುವುದರ ಮೂಲಕ ಮೊಟ್ಟ ಮೊದಲವಾಗಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು. ಅವ್ರ ಕೈಲಿ ಸಹ ಕೊಡಕ್ಕಾಗ್ಲಿಲ್ಲ. ಕುಮಾರಸ್ವಾಮಿ ಅವರು 2ನೇ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಅಂದಿನ ದಿನದಲ್ಲಿ ಮಾಡಿಕೊಟ್ಟಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೋಸರಾಜ್ ಅವ್ರ ಕೈಲಿ ಎಸ್.ಎಂ. ಕೃಷ್ಣ ಮೇಲೆ ಪ್ರೆಷರ್ ಹಾಕಿ ಭದ್ರಲ್ಲಿಂದ ತರಕ್ಕೆ ನೀರು ಆಗ್ಲಿಲ್ಲ. ನೀರಾವರಿಯ ತಜ್ಞರವರು, ನೀರಾವರಿ ಅಧಿಕಾರರು ಅಂತ ಹೇಳ್ತಿದ್ರು. ಎಂತ ನಾಚಿಕೆ. ಅಂಪೈ ಸಾವ್ಕಾರ ಅವರು 3 ಸರಿ ಶಾಸಕರು, 25 ವರ್ಷ ಅಧಿಕಾರ. ಒಂದು ಮಿನಿ ವಿಧಾನಸೌಧ ಮಾಡಕ್ಕಾಗ್ಲಿಲ್ಲ ಇವ್ರ ಕೈಲಿ. ನಾನು ಶಾಸಕನಾಗಿ 1 ವರ್ಷ ಇದ್ರು ಸಹ, ಇವತ್ತು 4 ವರ್ಷ ಬಿಜೆಪಿ ಸರ್ಕಾರ ಇದ್ರು ಸಹ, ಇವತ್ತು ಸರ್ಕಾರದ ಮೇಲೆ ಒತ್ತಡ ತಂದು 10 ಕೋಟಿ 5 ಕೋಟಿ KKRDಗೆ 5 ಕೋಟಿ ಸರ್ಕಾರದ ಅನುದಾನ 10 ಕೋಟಿ ಕೊಡುವುದರ ಮೂಲಕ ನಾನು ಶಾಸಕನಾಗಿದ್ದಾಗೆ ಟೆಂಡರ್ ಕರೆತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ನಾನು ಮಾಡಿದ್ದೇನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನ ನೀವು ಆಗಿ ಅದನ್ನ ನೀವು ಏನ್ ಮಾಡಿದ್ರೆ, ಇವತ್ತು 5 ಕೋಟಿಗೆ ಹೆಚ್ಚು ಮಾಡಿ, ನಾನು ಸೋತ ಮೇಲೆ ಅದನ್ನ 5 ಕೋಟಿಗೆ ಹೆಚ್ಚು ಮಾಡಿ ಪಬ್ಲಿಕ್ನ, ಜನರನ್ನ, ಅವ್ರನ್ನ ಮೈಂಡ್ನ ಏನಪ್ಪ ಅಂದ್ರೆ ಡೈವರ್ಟ್ ಮಾಡಕ್ ಹೋದ್ರಿ. ಆದ್ರೆ ಮತ್ತೆ ಇಲ್ಲಿ ಬಂದು 10 ಕೋಟಿಗೆ ಬಂತು. ಮೊನ್ನೆ ಶರತ್ ಪ್ರಕಾಶ್ ಪಾಟೀಲ್ ಕರೆದು ಶಂಕುಸ್ಥಾಪನೆ ನೆರವೇರಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ. ನಾನು ವೆಂಕಟಪ್ಪ ನಾಯ್ಕ ಮಾಡಿದ ಮಿನಿ ವಿಧಾನಸೌಧನೇ ಅದು. ಹಿಂಗ್ ಮಾಡಿ ಏನೇನೋ ಮಾಡಿದ ಬೋಸರಾಜ್ ತಂತ್ರಗಾರಿಕೆ, ಹಿಂಗ್ ಮಾಡಿದ. ಆದ್ರೆ ಹಿಂಗ್ ಮಾಡಿದ್ದು ಬಹಳ ದಿನ ನಡೆದಿಲ್ರಿ ಬೋಸರಾಜ್ ಸಾಹೇಬ್ರೆ. ಜನರು ಇವತ್ತು ಬಹಳ ಬುದ್ಧಿವಂತರಾಗ್ಯಾರ. ಯಾರಿಗೆ ಏನ್ ಮಾಡ್ತಾರ? ನೀನು ಎಷ್ಟು ಬೆಳೆಗೆ ನೀರು ಕೊಟ್ಟಿದ್ದೆ ಬೋಸರಾಜ್ ಅವರು? 10 ವರ್ಷ 15 ವರ್ಷ ಸಂಪಾದಿಸ್ಬೇಕ. ಎಷ್ಟು ಬೆಳೆಗೆ ನೀರು ಕೊಟ್ಟಿದ್ದೀರಿ? ನಾನು ಶಾಸಕನಾಗಿ ಎಷ್ಟು ಬೆಳೆಗೆ ಕೊಟ್ಟಿದ್ದೀನಿ? 9 ಬೆಳೆಗೆ ನೀರು ಕೊಟ್ಟಿದ್ದೀನಿ ನಾನು. 9 ಬೆಳೆಗೆ 5 ವರ್ಷದಲ್ಲಿ. ಇವತ್ತು ನೀವು ನೋಡ್ತೀರಿ ಅಡಿವಂಬಿಸ್ತಾರ ರಸ್ತೆ. 10 ವರ್ಷ ಶಾಸಕ ಬೋಸರಾಜ್ ಅವರು, 15 ವರ್ಷ ಸಂಪಾದಿಸ್ಬೇಕಾರ. ಅಡಿವಂಬಿಸ್ತಾರ ರಸ್ತೆ ಮಾಡಕ್ಕಾಯ್ತು ನಿಮ್ ಕೈಲಿ? ಮಾಡಕ್ಕಾಗ್ಲಿಲ್ಲ. ವೆಂಕಟಪ್ಪ ನಾಯ್ಕ 5 ವರ್ಷ ಶಾಸಕನಾಗಿ ಆ ಜಾಗದ ಸಮಸ್ಯೆಯನ್ನ ಬಗೆಹರಿಸಿ ಇವತ್ತು ಅಡಿವೆಂಬರ್ಸಿರೋದು ರಸ್ತೆಯನ್ನ ನಿರ್ಮಿಸಿ ಇವತ್ತು ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ವೆಂಕಟಪ್ಪ ನಾಯ್ಕ ಮಾಡಿಕೊಟ್ಟಿದ್ದಾನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಿರವಾರ ಬಸ್ ಸ್ಟ್ಯಾಂಡ್ ನೋಡ್ತೀರಿ ನೀವು. ಮಂಡಲ ಪಂಚಾಯತಿಂದ ಅದೇ ಬಸ್ ಸ್ಟ್ಯಾಂಡ್. ಯಾರು ಶಾಸಕರು 25 ವರ್ಷ ಆದರೂ ಆ ಬಸ್ ಸ್ಟ್ಯಾಂಡಿಗೆ ಚಿಲಕ ಹಾಕಿದ್ದು ಲಾಕ್ ಮಾಡಿದ್ದು ಹಂಗೇ ಇತ್ತು. ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಎಷ್ಟು ತೊಂದರೆ ಅನುಭವಿಸಿದ್ರು.
ಬಹಳಷ್ಟು ಗಂಭೀರ ಪರಿಸ್ಥಿತಿಯನ್ನು ಅನುಭವಿಸಿದ್ರು. ಆದ್ರೆ ನಿಮ್ಮ ವೆಂಕಟ ನಾಯ್ಕ ಏನ್ ಮಾಡಿದ, ಇವತ್ತ ಕರೆಸಿ ಆ ಜಾಗದ ಓನರ್ನವ್ರನ್ನ ಕರೆಸಿ ಜಾಗದ ಸಮಸ್ಯೆಯನ್ನು ಬಗೆಹರಿಸಿ 4 ಕೋಟಿ ರೂಪಾಯಿ ಕೊಟ್ಟು ನೂತನವಾಗಿ ಸಿರವಾರದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಿಕೊಟ್ರು. ಇವತ್ತು ಅವರು ಉದ್ಘಾಟನೆ ಮಾಡಿರ್ಬೋದು, ಆದರೆ ನಿಮ್ಮ ವೆಂಕಟಪ್ಪ ನಾಯಕ ನನ್ನ ತಾಲೂಕು ಆಗಿದೆ, ಇವತ್ತು ಸಿರವಾರ ನೂತನ ತಾಲೂಕು ಆಗಿದೆ, ಅಲ್ಲಿ ಏನಾದರೂ ಬದಲಾವಣೆ ಮಾಡ್ಬೇಕಂತೇಳಿ ಇವತ್ತು ಒಳ್ಳೆ ಉತ್ತಮವಾದ ಬಸ್ ಸ್ಟ್ಯಾಂಡ್ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಡಿವೈಡ್ರು, ಸ್ಟ್ರೀಟ್ ಲೈಟ್, ಡಿಗ್ರಿ ಕಾಲೇಜು ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನ ಇವತ್ತು ಬಸ್ ಸ್ಟ್ಯಾಂಡ್ಗೆ ಇವತ್ತೇನಪ್ಪ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ.